ನಾನು ಈ ಡ್ರೆಸ್ಸಲ್ಲೇ ಅಲ್ಲ, ಯಾವ ಡ್ರೆಸ್ಸಲ್ಲೇ ಆದ್ರೂ ಮಿಸ್ ವರ್ಲ್ಡ್ ತರ ಕಾಣ್ತೀನಿ ಅಂತ ನನ್ ಫೀಲ್. ನೀನೇನಂತೀಯಾ? ಅಫ್ಕೋರ್ಸ್ ಯು ಆರ್. ಯು ಆರ್ ಆಲ್ವೇಸ್ ಬ್ಯೂಟಿಫುಲ್ ಮನೀಷಾ. ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಸಲ ಆ ನೆಕ್ಲೆಸ್ನ ಹೇಗಾದ್ರೂ ಎಸ್ಕೇಪ್ ಮಾಡ್ಲೇಬೇಕು. ಹಾಯ್ ಆಂಟಿ. ಆಂಟಿ ನಿಮ್ಮನ್ನೇ ಕರೆದಿದ್ದು. ಏನ್ ಮನೀಷಾ? ಏನ್ ಆಂಟಿ ನೀವಿಲ್ಲಿದ್ರು ಮನ್ಸ್ ಮಾತ್ರ ಎಲ್ಲೋ ಇದೆ? ಅದೇನು ಇಲ್ಲ ಮನೀಷಾ. ಆಂಟಿ ನನ್ ಡ್ರೆಸ್ ಹೇಗೆ ಕಾಣ್ತಿದೆ? ಇಟ್ಸ್ ಅಮೇಸಿಂಗ್. ನಿನ್ ಸೆಲೆಕ್ಷನ್ ಯಾವಾಗ್ಲೂ ಎವರೆಸ್ಟ್ ಲೆವೆಲ್ ಅಲ್ಲಿ ಪೀಕ್ ನಲ್ಲೇ ಇರುತ್ತೆ ಮನೀಷಾ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಹಾ ನಾನಿ ಬರ್ತಿದ್ದೀನೋ, ಹೊರಡ್ತಿದ್ದೀನಿ. ಭಾಗ್ಯ ನೀನ್ ನೋಡ್ತಿದ್ರೆ ತುಂಬಾ ಪಾಪ ಅನ್ಸುತ್ತೆ. ಈಗಷ್ಟ್ ಪಾಪ ಅನ್ಸೋ ವಿಷಯ ಏನಾಯ್ತು? ಆಕಾಶದಲ್ಲಿ ಮೋಡ ಬರ್ತಿರತ್ತೆ ಹೋಗ್ತಿರತ್ತೆ, ಆದ್ರೆ ಸೂರ್ಯ ಚಂದ್ರ ಮಾತ್ರ ಶಾಶ್ವತವಾಗಿರ್ತಾರೆ. ನಿನ್ನ ನೋಡ್ತಿದ್ರೆ ಈ ಮನೆಗ್ ಬಂದು ಹೋಗೋ ಮೋಡದ ಕಾಣಿಸ್ತೀಯ, ಆದ್ರೆ ನಾನು ಶಾಶ್ವತವಾಗಿಲ್ಲಿರೋ ಚಂದಮಾಮನ್ ತರ ಕಾಣಿಸ್ತೀನಿ. ಆಕಾಶದಲ್ಲಿ ಎಲ್ಲೋ ಒಂದು ಚುಕ್ಕೆ ಹಾಕಿರೋ ನೀನು ಚಂದ ಮಾಮಂಗ್ ಹೋಲ್ಸೋದು ಯಾಕೋ ಚೆನ್ನಾಗಿಲ್ಲ. ಅಷ್ಟಕ್ಕೂ ಬಂದು ಹೋಗೋ ಮೋಡ ಯಾರು, ಶಾಶ್ವತವಾಗಿ ಇಲ್ಲೇ ಇರೋ ಸೂರ್ಯ ಚಂದ್ರ ಯಾರು ಅಂತ ತಿಳ್ಕೊಳ್ಳೋದು ಅಷ್ಟು ಸುಲಭವಾದ ಕೆಲ್ಸ ಅಲ್ಲ. ಇವತ್ತು ಇಷ್ಟು ಗ್ರೇಟ್ ಒಕೇಶನ್ ಅಲ್ಲಿ ಮಿತ್ರ ಪಕ್ಕ ಹೆಂಡತಿ ಜಾಗದಲ್ಲಿ ನೀನಿಲ್ಲ, ಆ ಸ್ಥಾನದಲ್ಲಿ ನಾನ್ ಹೋಗ್ತೀನಿ. ಮಿತ್ರ ಕುಟುಂಬದಲ್ಲಿ ಈ ಮನೆ ಸೊಸೆ ಸ್ಥಾನದಲ್ಲಿ ನಾನ್ ಕುತ್ಕೋತಾ ಇದ್ದೀನಿ. ಇನ್ನೂ ಅರ್ಥ ಆಗ್ಲಿಲ್ವಾ? ಇಲ್ಲಿಂದ ಹೋಗೋದ್ಯಾರು, ಇಲ್ಲೇ ಶಾಶ್ವತಾಗಿ ಇರೋರು ಯಾರು ಅಂತ. ನೋಡು, ಇನ್ ಸ್ವಲ್ಪ ದಿನಕ್ಕೆ ನೀನು ಈ ಮನೆಯಿಂದ ಔಟ್. ಅಲ್ಲಿಗೆ ಈ ಮನೆಗೂ ನಿಂಗೂ ಇರೋ ಬಂಧ ಅನುಬಂಧ ಎಲ್ಲ ಕಟ್ಟಾಗೋಗುತ್ತೆ. ಆಮೇಲೆ ಮಿತ್ರ ಜೊತೆ ಈ ಮನೆ ಜೊತೆ ನಿಜವಾದ ಬಂಧ ಉಳಿಯೋದು ನನಗೆ. ಅರ್ಥ ಆಯ್ತಾ? ಭಾಗ್ಯ ಏನ್ ಮಾಡ್ತಿದ್ಯಾ? ನೋಡು, ನೀನ್ ನನ್ ಮುಂದೆ ತಲೆ ಎತ್ತಿ ಮಾತಾಡೋಕ್ ಕೂಡ ಅರ್ಹತೆ ಇಲ್ದೋಳು. ಅಂಥದ್ರಲ್ಲಿ ನನ್ಗೆ ಬೆರಳು ತೋರ್ಸ್ ಮಾತಾಡ್ತೀಯಾ? ಭಾಗ್ಯ ಅಮಾಯಕಿ ತರ ಕಾಣ್ತಾಳೆ, ತಗ್ಗಿ ಬಗ್ಗೆ ಇರ್ತಾಳೆ ಅಂದ್ಕೊಂಡಿದ್ಯೇನೋ? ಆ ಕಾಲ ಮುಗೀತು. ಈಗ ಕೂಡ ನಾನು ಹಾಗೆ ಇದೀನಿ ಅಂದ್ಕೊಂಡ್ರೆ ಅದು ನಿನ್ ಭ್ರಮೆ. ಇದಕ್ಕೂ ಮುಂಚೆ ನನ್ಗೆ ನಿನ್ ಬಗ್ಗೆ ಗೊತ್ತಿಲ್ಲದೆ ಇದ್ದಿದ್ದಕ್ಕೆ ನನ್ ಕೆಲ್ಸ ನಾನ್ ಮಾಡ್ಕೊಂಡು ಹೋಗ್ತಿದ್ದೆ. ಆದ್ರೆ ಈಗ ನಿನ್ ವ್ಯಕ್ತಿತ್ವ ಏನು, ನೀನ್ ಈ ಮನೇಲಿ ಮಾಡೋ ಘನ ಕಾರ್ಯ ಏನು ಅಂತ ಗೊತ್ತಾದ್ಮೇಲೆ ಕೂಡ ಸೈಲೆಂಟ್ ಆಗಿ ಕೂತ್ಕೊಂಡು ನನ್ ಕೆಲ್ಸನ ನಾನ್ ಮಾಡ್ಕೊಂಡು ಹೋಗ್ತೀನಿ ಅಂದ್ಕೊಂಡ್ಯಾ? ನೀನ್ ಎಷ್ಟ್ರಲ್ಲಿರ್ಬೇಕೋ ಅಷ್ಟ್ರಲ್ಲಿದ್ರೆ ನಿನ್ಗೆ ಒಳ್ಳೇದು. ಅದಕ್ಕಿಂತ ಒಂದ್ ಹೆಜ್ಜೆ ಮುಂದಿಟ್ರು, ನಿನ್ ಹದ್ದಲ್ಲಿ ನೀನಿರ್ದೆ ದಾಟ್ ಬಂದ್ರು ನನ್ ಟ್ರೀಟ್ಮೆಂಟ್ ಹೀಗೆ ಇರುತ್ತೆ. ತುಂಬಾ ನೋವಾಗ್ತಿದೆ ಭಾಗ್ಯ. ಇನ್ನೊಂದ್ಸಲ ಹೀಗೆ ನನಗ್ ಬೆರಳು ತೋರ್ಸ್ ಮಾತಾಡಿದ್ರೆ ಹಾಗ್ ತೋರ್ಸೋಕೆ ನಿನಗ್ ಬೆರಳೇ ಇರೋದಿಲ್ಲ. ಹುಷಾರ್. ನೋಡು, ಆ ಮ್ಯಾಗಝಿನ್ ಫೋಟೋದಲ್ಲಿ ಬರ್ಬೇಕು ಅಂತ, ಆರ್ಟಿಕಲ್ ಅಲ್ಲಿ ಬರ್ಬೇಕು ಅಂತ ನೀನು ಆಸೆ ಪಡ್ತಿರೋಳು. ಅದ್ರ ಬಗ್ಗೆ ನನ್ಗೆ ಯಾವ ಆಸೆನೂ ಇಲ್ಲ, ಆಸಕ್ತಿನೂ ಇಲ್ಲ.
ಭಾಗ್ಯ, ನೋಡ್ತಾ ಸುಮ್ಮನಿದ್ದೀನಿ ಅಂತ ಕೊಬ್ಬು ನಿನಗೆ. ಅಯ್ಯೋ ಪಾಪ ಅಂತ ಸ್ವಲ್ಪ ಸುಮ್ಮನಾಗ್ತಿದ್ದ ಹಾಗೆ ಪದೇ ಪದೇ ಆದಿಶಕ್ತಿ ಥರ ತಾಂಡವಾಡ್ತಿದ್ಯಾ. ಇರ್ಲಿ, ನನ್ನ ಬೆರಳು ಹಿಡಿದು ನನಗೆ ಇಷ್ಟು ಕಷ್ಟ ಕೊಡ್ತೀಯಾ? ನಿನಗೆ ಹೇಗೆ ಕಷ್ಟ ಕೊಡೋದು ನನಗೆ ಗೊತ್ತು. ಈಗ ನಿನ್ ಮನೆಗೆ ಬೈಕ್ ಮೇಲೆ ಹೋಗ್ತೀಯಾ ಈಗ? ಗಾಳಿ ನಿಧಾನವಾಗಿ ಹೋಗುತ್ತೆ, ಎಲ್ಲೋ ಒಂದ್ ಕಡೆ ಸಡನ್ ಆಗಿ ನಿಲ್ಲುತ್ತೆ. ಅಲ್ಲಿಂದ ಗಾಡಿನ ತಳ್ಕೊಂಡು ಹೋಗೋಕಾಗ್ದೆ ನೀನು ಒದ್ದಾಡ್ ಹೋಗ್ಬೇಕು. ವಾವ್ ಮಿತ್ರ, ಯು ಲುಕಿಂಗ್ ಆಸಮ್. ಹೀರೋ ಆಗಿದೆಯಾ? ಥ್ಯಾಂಕ್ ಯು ಸೋ ಮಚ್ ಮನಿಷಾ. ಸಾರಿ ಭಾಗ್ಯ, ನೀನು ನಮ್ಮ ಜೊತೆ ಬರೋದು ಎಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಮಾಮ್ ದೃಷ್ಟಿಲಿ ಈಗ ನೀನು ನಮ್ಮ ಕುಟುಂಬಕ್ಕೆ ಸೇರಿದವಳಲ್ಲ. ಅದಕ್ಕೆ ಮ್ಯಾಗ್ಝಿನ್ ಸ್ಟುಡಿಯೋಗೆ ನಿನ್ನನ್ನು ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಮಾಮ್ಗೆ ಹೇಳಿ ಒಪ್ಸೋಕ್ಕೂ ಆಗ್ತಿಲ್ಲ ನನಗೆ. ಎಲ್ಲರೂ ರೆಡಿನೇ ಅಲ್ವಾ? ಹಾ, ನಮ್ ಫ್ಯಾಮಿಲಿಗೆ ಸೇರಿದವ್ರು ಎಲ್ರೂ ರೆಡಿ ಆಗಿದಾರಕ್ಕ. ಇನ್ನ ಹೊರಡ್ಬೋದು. ಸರಿ, ನಡೀರಿ. ನಮಸ್ತೆ ತ್ರಿವಿಕ್ರಮ್ ಅವರೇ. ನಮಸ್ತೆ. ನಮಸ್ತೆ ಮಿತ್ರ ಅವರೇ. ನಮಸ್ತೆ. ಬನ್ನಿ ಬನ್ನಿ. ಪ್ಲೀಸ್ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಮೇಡಮ್. ನಾನು ಮೇಡಮ್ಗೆ ಇನ್ಫಾರ್ಮ್ ಮಾಡಿ ಬರ್ತೇನೆ. ಯಾ
ನಿಮ್ಮಂಥ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇರೋ ಫೋಟೋ ಹಾಕೋಕೆ, ಇಂಟರ್ವ್ಯೂ ಮಾಡೋಕೆ, ಹಾಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಪಬ್ಲಿಷ್ ಮಾಡೋದಕ್ಕೆ ನಾವು ತುಂಬ ಗ್ರೇಟ್ಫುಲ್ ಆಗಿದ್ದೀವಿ. ಆ್ಯಂಡ್ ಅರವಿಂದ ಅವರೇ, ಬೆಳೆದಿರೋ ಮರನ ಎಲ್ಲರೂ ತಲೆ ಎತ್ತು ನೋಡ್ತಾರೆ, ಆದರೆ ಮೊಗ್ಗಾಗಿರೋ ಸ್ಥಾನದಿಂದ ನಿಮ್ಮ ಕಂಪನಿ ಹೀಗೆ ಮರವಾಗಿ ಬೆಳೆಯೋ ಕಾರಣ ನೀವೇ. ಒಂದ್ ರೀತಿಲಿ ಹೇಳ್ಬೇಕಂದ್ರೆ ಈಗ ಮಿತ್ರ ಅವ್ರ ಸಕ್ಸಸ್ಗೆ ನೀವೇ ಮೊದಲನೇ ಹೆಜ್ಜೆ. ಥ್ಯಾಂಕ್ ಯು ಸೋ ಮಚ್ ಬಿಂದು ಅವರೇ. ನಿಜ ಹೇಳಬೇಕು ಅಂದ್ರೆ ಇಂಥ ಮ್ಯಾಗ್ಝೀನಲ್ಲಿ ನಮ್ಮ ಬಗ್ಗೆ ಆರ್ಟಿಕಲ್ ಬರೋದು ಅಂದ್ರೇನೆ ನಾವು ಕೂಡ ಅದೃಷ್ಟ ಅಂತ ಭಾವಿಸ್ತಾ ಇದೀವಿ. ಇಟ್ಸ್ ಆರ್ ಪ್ಲೆಷರ್. ಸ್ವಲ್ಪ ಹೊತ್ತಲ್ಲಿ ಫೋಟೋ ಸೆಷನ್ ಶುರುವಾಗುತ್ತೆ, ಆಮೇಲೆ ಆರ್ಟಿಕಲ್ಗೋಸ್ಕರ ಇಂಟರ್ವ್ಯೂ ಕೂಡ ತಗೋತೀವಿ. ನಾನೀಗಲೇ ಬರ್ತೀನಿ. ಆರ್ ಯು ಕಂಫರ್ಟಬಲ್? ಆಬ್ಸಲ್ಯೂಟ್ಲಿ. ಅಯ್ಯೋ, ಪಂಚರ್ ಆಗಿದೆಯಲ್ಲ, ಏನ್ ಮಾಡ್ಲಿ ಈಗ? ಏನ್ ಸರ್, ಎಕ್ಸ್ಕ್ಯೂಸ್ ಮೀ, ಹಾ ಹೇಳಿ. ಇಲ್ಲಿ ಹತ್ರದಲ್ಲಿ ಎಲ್ಲಾದ್ರೂ ಪಂಚರ್ ಶಾಪ್ ಈ ಇದೆಯಾ? ಹತ್ರದಲ್ಲಿ ಯಾವ್ದು ಪಂಚರ್ ಶಾಪ್ ಇಲ್ಲ ಅನ್ಸುತ್ತೆ. ಇನ್ನೊಂದ್ 2 ಕಿಲೋಮೀಟರ್ ದೂರ ಹೋದ್ರೆ ಸಿಗ್ಬೋದು. ಈಗ 2 ಕಿಲೋಮೀಟರ್ ಗಾಡಿ ತಳ್ಕೊಂಡು ಹೋದ್ರೆ ಆ ಭಗವಂತನೇ ಕಾಣ್ತಾನೆ. ಉಫ್. ಸೈಲೆಂಟ್ ಆಗಿದ್ರೆ ಒಳ್ಳೇದಪ್ಪ. ಸ್ವಲ್ಪ ನೀವೇ ಸೈಲೆಂಟ್ ಆಗಿರಿ. ನಿಮ್ಮ ಹತ್ರ ವಾದ ಮಾಡೋ ಬದಲು ಸೈಲೆಂಟ್ ಆಗಿರೋದು ಒಳ್ಳೇದು. ಹೇಳಿ, ಪಕ್ಕದ ರೋಡಲ್ಲೇ ನಂಗೆ ಸ್ವಲ್ಪ ಕೆಲಸ ಇದೆ, ನೀವು ಕಾರಲ್ಲೇ ಕೂತಿರಿ, ಹೊರಗೆ ಬರ್ಬೇಡಿ. ಸರಿ ಅಂಕಲ್, ನಾವೆಲ್ಲಿಗೂ ಹೋಗೋದಿಲ್ಲ. ದೇವ್ರೆ, ನಿಮ್ಮನ್ನ ನಂಬ್ಕೊಂಡು ನಾವು ಹಂಗೆ ಹೋದ್ರೆ ನಿಮ್ಮ ಹಿಡಿಯಕ್ಕಾಗದೆ ನಾನ್ ಸಾಯ್ಬೇಕು. ಲಾಕ್ ಮಾಡ್ಕೊಂಡು ಹೋಗೋದೇ ಬೆಟರು. ಆಗ ನೀವು ಹೊರಗಂತೂ ಬರಕ್ಕಾಗಲ್ಲ. ಒಳಗೆ ಕೂತ್ಕೊಂಡು ಅಡ್ಡಾಡ್ಕೊಂಡಿರಿ. ಅಯ್ಯೋ, ಲಾಕ್ ಆಗಿದೆಯಲ್ಲ. ಮಕ್ಳೇ, ಮಕ್ಳೇ, ನೀವಿಬ್ರು ಹೊರಗಡೆ ಬನ್ನಿ. ಮಕ್ಳೇ, ಕೆಳಗಡೆ ಬೆಂಕಿ ಹತ್ಕೊಂಡಿದೆ, ಹೊರಗಡೆ ಬನ್ನಿ. ಆಂಟಿ, ಡೋರ್ ತೆಗೀರಿ ಆಂಟಿ. ಏನಮ್ಮ, ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ, ಸ್ವಲ್ಪ ಹೆಲ್ಪ್ ಮಾಡಿ. ತಗೊಳ್ಳಿ. ನಾವು ನಡಿ ನಡಿ. ಅಯ್ಯೋ, ಕಾರಿಗೆ ಬೆಂಕಿ ಹತ್ಕೊಂಡಿದೆ, ನೀರು ತಗೊಂಬನ್ನಿ, ನೀರು ತಗೊಂಬನ್ನಿ.
ರೆಕಾರ್ಡ್ ಆಗ್ತಿದ್ಯಾ? ಆಗ್ತದೆ ಕೊಡೋ, ಕರೆಕ್ಟಾಗಿ ಆಗ್ತದೆ. ವಿಡಿಯೋ ಸಖತ್ತಾಗಿ ಬರ್ತಿದೆ ಕಣ. ಹ್ಞೂ ಕಣೋ. ಥ್ಯಾಂಕ್ ಯು ಆಂಟಿ. ಏನೂ ಆಗ್ಲಿಲ್ಲ ಏನಾಗಿಲ್ಲ ಆಂಟಿ. ಪಾಪು, ನೀರ್ ಕುಡಿ. ತಗೊಳ್ಳಿ ಅಮ್ಮ. ಪಾಪು, ತುಂಬಾ ಥ್ಯಾಂಕ್ಸ್ ಅಮ್ಮ, ಸರಿಯಾದ ಟೈಮಿಗೆ ಬಂದು ಮಕ್ಕಳನ್ನ ಕಾಪಾಡಿದ್ರಿ. ಸಮಯಕ್ಕೆ ಸರಿಯಾಗಿ ನಾನ್ ನೋಡಿದಕ್ ಸರಿ ಹೋಯ್ತು. ಇಲ್ದಿದ್ರೆ ಮಕ್ಳ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ರಾ? ಕಾರ್ನಲ್ಲಿ ಮಕ್ಳನ್ನ ಲಾಕ್ ಮಾಡಿ ಅದ್ ಹೇಗ್ ಹೋಗ್ತೀರಾ? ನನಗೆ ಕ್ಷಮಿಸ್ಬಿಡಮ್ಮ. ಲಾಕ್ ಮಾಡಿಲ್ಲ ಅಂದ್ರೆ ಮಕ್ಕಳು ಹೊರಗೋಗ್ಬಿಡ್ತಾರೋ ಅಂತ ಕಾರ್ ಲಾಕ್ ಮಾಡ್ಬಿಟ್ಟೆ ಅಮ್ಮ. ನೋಡ್ಕೋಬೇಕಲ್ವಾ ಚಿಕ್ಕ ಮಕ್ಳು. ತುಂಬಾ ಥ್ಯಾಂಕ್ಸ್ ಆಂಟಿ. ಈಗ ಆರಾಮಾಗಿದ್ದೀರಾ? ನೀವು? ಪರವಾಗಿಲ್ಲ ಆಂಟಿ. ಆಂಟಿ, ನನಗೆ ಒಂದೇ ಸಲ 100 ಯುದ್ಧ ಗೆದ್ದಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕ್ ಮನೀಷಾ? ಆ ಭಾಗ್ಯ ಇರ್ಬೇಕಾಗಿದ್ದ ಪ್ಲೇಸಲ್ಲಿ ನಾನಿದ್ದೀನಿ. ನಿಜ ಅಂದ್ರೆ ಭಾಗ್ಯ ಕೈಯಿಂದ ನನ್ ಪ್ಲೇಸ್ನ ನಾನ್ ತಗೊಂಡಿದ್ದೀನಿ. ಅದನ್ನ ಯೋಚನೆ ಮಾಡೋಕೆ ತುಂಬಾ ಥ್ರಿಲ್ಲಿಂಗ್ ಆಗಿದೆ. ಎಕ್ಸಾಕ್ಟ್ಲಿ ಮನೀಷಾ, ನಿನ್ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ನೀನು ಸ್ಟ್ರಾಂಗ್ ಆಗಿ ಅಂದ್ಕೊಂಡಿದ್ದಕ್ಕೆ ಇದೆಲ್ಲ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಪಾಪ ಭಾಗ್ಯ, ನಾನಿಲ್ಲಿ ಫ್ಯಾಮಿಲಿ ಜೊತೆ ಸೇರಿ ಇಷ್ಟು ರೆಸ್ಪೆಕ್ಟ್ ಪಡ್ಕೊಳ್ತಿದ್ರೆ ಅಲ್ಲಿ ಭಾಗ್ಯ ಮಾತ್ರ ಬೈಕಲ್ಲಿ ಗಾಳಿ ಇಲ್ದೆ ಉರಿ ಬಿಸಿಲಲ್ಲಿ ಗಾಡಿ ತಳ್ಕೊಂಡು ಹೋಗ್ತಾ ಇರ್ತಾಳೆ. ಆ ಸೀನ್ ಕಲ್ಪನೆ ಮಾಡ್ಕೊಂಡ್ರೇನೆ ಸಡನ್ ಆಗಿ ನನಗೆ ಕೋಟಿ ರೂಪಾಯಿ ಲಾಟ್ರಿ ಹೊಡೆದಾಗಿದೆ ಆಂಟಿ. ನಂಗೂ ಕೂಡ ಮನೀಷಾ. ಆದ್ರೆ ಆ ಸೀನ್ನ ನಮ್ ಕಣ್ಣಾರೆ ನೋಡೋ ಅದೃಷ್ಟ ಇಲ್ದೇ ಹೋಯ್ತು. ಇಟ್ಸ್ ಓಕೆ ಆಂಟಿ. ಇಷ್ಟು ದೊಡ್ಡ ಮ್ಯಾಗಝೀನ್ ಅಲ್ಲಿ ನಮ್ ಫ್ಯಾಮಿಲಿ ಫೋಟೋ ಬರ್ತಿದೆ. ಅದನ್ನ ನೋಡಿ ಭಾಗ್ಯ ಉರ್ಕೋತಾಳಲ್ವಾ, ಅದನ್ನ ನೋಡಿ ಎಂಜಾಯ್ ಮಾಡೋಣ. ಶ್ಯೂರ್. ಮನೀಷಾ, ಎಲ್ಲಿದ್ಯಾ? ಒಳಗ್ ಬಾ. ಹಾ, ನಡಿ. ರಾಜಾಜಿನಗರ ಹತ್ರ ಒಂದು ರೋಡಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆಯಂತೆ, ಲೈವ್ ಬರ್ತಿದೆ. ಓಕೆ, ನಾನು ಫಾಲೋ ಮಾಡ್ತೀನಿ. ಯು ಕ್ಯಾರಿ ಆನ್. ಪ್ರಿಯಾ, ಬೇಗ ಟಿವಿ ಆನ್ ಮಾಡು. ಇವತ್ತು ರಾಜಾಜಿನಗರದ ಹತ್ರ ನಡು ರಸ್ತೆನಲ್ಲೇನೆ ಮಕ್ಕಳಿದ್ದಂತಹ ಒಂದು ಕಾರಿಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹತ್ಕೊಂಡಿದೆ. ಆ ಸಮಯದಲ್ಲಿ ಆ ಕಾರಲ್ಲಿ ಇಬ್ರು ಸ್ಕೂಲ್ ಮಕ್ಕಳಿದ್ರು. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ನಿಮಗೆ ಇಲ್ಲಿ ಕಾಣಿಸ್ತಿರುವಂತಹ ಮಿಸಸ್ ಭಾಗ್ಯ ಅವರು. ಅವರೇನಾದ್ರೂ ಇರ್ಲಿಲ್ಲ ಅಂದಿದ್ರೆ ಈ ಘಟನೆಯಲ್ಲಿ ಮಕ್ಕಳು ಪ್ರಾಣನ ಕಳ್ಕೊಳ್ಬೇಕಾಗಿತ್ತು.